ಹಾಯ್ ಎಲ್ಲರಿಗೂ ನಮಸ್ಕಾರ. ಹಬ್ಬಗಳ ದಿನ ಮತ್ತು ಏನಾದರೂ ವಿಶೇಷ ದಿನಗಳಲ್ಲಿ ದೇವರಿಗೆ ನೈವೇದ್ಯ ಇಡಬೇಕು ಅಂದಾಗ ಏನಾದರೂ ಬೇಗ ಕಮ್ಮಿ ಟೈಮಲ್ಲಿ ನೈವೇದ್ಯಕ್ಕೆ ಪ್ರಸಾದ ರೆಡಿ ಮಾಡಬೇಕು, ಏನಾದರೂ ತಿಂಡಿ ಮಾಡಬೇಕು ಅಂದಾಗ ನೀವು ಈ ಥರ ರವೆ ಉಂಡೆನ ಟ್ರೈ ಮಾಡ್ಬೋದು. ಹಾಗೆ ಸ್ಟಾರ್ಟ್ ಆಗ್ತಿದೆ, ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇರುತ್ತೆ, ಊರಿಗೆ ಬಂದಾಗ ಅವ್ರಿಗೇನಾದ್ರು ಈ ಥರ ಸ್ಪೆಷಲಾಗಿ ತಿಂಡಿ ಮಾಡಿಕೊಟ್ರೆ ಖುಷಿಪಟ್ಟು ಮಕ್ಕಳು ಕೂಡ ತಿಂತಾರೆ. ರವೆ ಉಂಡೆ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಫಸ್ಟು ರವೆ ಉಂಡೆ ಮಾಡಬೇಕಂದ್ರೆ 2 ಕೊಬ್ಬರಿನ ತೊಗೊಂಡು ತುರಿದು ಇಟ್ಕೊಬೇಕು ನಾವು. ಈ ಥರ ರವೆ ಉಂಡೆಗೆ ನೀವು ಮೀಡಿಯಮ್ ರವೆನಾದರೂ ಯೂಸ್ ಮಾಡ್ಬೋದು ಅಥವಾ ಚಿರೋಟಿ ರವೆನಾದರೂ ಯೂಸ್ ಮಾಡ್ಬೋದು. ನಾವು 1 kg ರವೆಗೆ ತೋರಿಸ್ತಾ ಇದ್ದೀವಿ ಇವತ್ತು. 1 kg ರವೆಗೆ 2 ಕೊಬ್ಬರಿಕಾಯಿನ ತೊಗೊಂಡು ಅದನ್ನು ನೀಟಾಗಿ ತುರಿದಿಟ್ಕೊಬೇಕು. ಒಂದ್ಸಲ ಕ್ಲೀನ್ ಮಾಡ್ಕೊಬೇಕು. ಕೊಬ್ಬರಿಕಾಯಿನ ನಾವು ತುರಿದಾದ್ಮೇಲೆ ಈ ಥರ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನಾವು ಕೊಬ್ಬರಿ ತುರಿದಿಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಕೊಬ್ಬರಿನ ಫುಲ್ ಅಲ್ಲಿ ನುಣ್ಣಗಲ್ಲ, ಸ್ವಲ್ಪ ಆನ್ ಮಾಡಿ ಆಫ್ ಮಾಡ್ಕೊಬೇಕು ಅಷ್ಟೇ. ಯಾಕಂದರೆ ಕೊಬ್ಬರಿ ತುರಿ ಸ್ವಲ್ಪ ದಪ್ಪ ಇರೋದ್ರಿಂದ ರವೆ ಉಂಡೆ ಮಾಡಬೇಕಾದ್ರೆ ಅದು ತಿನ್ನಬೇಕಾದ್ರೆ ಹಾಗೆ ಸಿಗುತ್ತೆ. ಈ ಥರ ನೀಟಾಗಿ ಒಂದ್ಸಲಿ ಕೊಬ್ಬರಿನ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಜಸ್ಟ್ ನೀವು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಕೊಬ್ಬರಿನ. ರವೆ ಉಂಡೆ ಮಾಡಬೇಕಾದ್ರೆ ನೀವು ಫಸ್ಟೇ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಯಾಕಂದರೆ ಸಣ್ಣ ಪಾತ್ರೆ ಇಟ್ಟರೆ ಅದು ಚೆಲ್ಲೋಗ್ಬಿಡುತ್ತೆ ಮಿಕ್ಸ್ ಮಾಡಬೇಕಾದ್ರೆ. ಅದಕ್ಕೆ ಫಸ್ಟೇ ನೀವು ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಇದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು. ತುಪ್ಪ ಕಾದಾದಮೇಲೆ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಸಪ್ರೇಟ್ ಮಾಡ್ಕೋಬೇಕು. ಈ ಥರ ನಾನು ತೋರಿಸಿದ್ದೀನಿ ನೋಡಿ. ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದಕ್ಕೇನೆ ನಾವು ಇದೇ ತುಪ್ಪಗೆ 1 kg ಅಷ್ಟು ರವೆನ ಮೀಡಿಯಮ್ ರವೆನಾದರೂ ಯೂಸ್ ಮಾಡ್ಬೋದು, ನೀವು ಚಿರೋಟಿ ರವೆನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ರವೆನ ಉರಿತಾ ಇರಬೇಕು. ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡು ರವೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫುಲ್ ಫ್ರೈ ಮಾಡಬಾರ್ದು, ಇಷ್ಟೇ ನೋಡಿ. ಇದಾದಮೇಲೆ ನಾವು ಏನು ಕೊಬ್ಬರಿನ ತುರಿದಿಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ರವೆ ಜೊತೆ ಮಿಕ್ಸ್ ಮಾಡಬೇಕು. ಫುಲ್ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇದಕ್ಕೆ ನೀವು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿಟ್ಕೊಬೇಕು. ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ, ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಕಾಯಿಸಿಟ್ಕೋಬೇಕು ಸಪ್ರೇಟಾಗಿ. ರವೆ ಮತ್ತು ಕೊಬ್ಬರಿ ಎರಡನ್ನೂ ಆ್ಯಡ್ ಮಾಡಾದ್ಮೇಲೆ ಈ ಥರ ಚೆನ್ನಾಗಿ ತಿರುತ್ತಾ ಇರಬೇಕು ಅವಾಗವಾಗ. ಅದು ನೀವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಹೈ ಫ್ಲೇಮ್ ಇತ್ತಂದರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ತಿರುತ್ತಾನೆ ಇರಬೇಕು. ಕೊಬ್ಬರಿ ಮತ್ತು ರವೆ ಎರಡನ್ನೂ ಬಿಸಿಯಾಗಿ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು ರವೆ ಜೊತೆ ಕೊಬ್ಬರಿ. ಹಂಗಾಗಿ ನೀವು ಅದನ್ನು ಅವಾಗವಾಗ ಈ ಥರ ಚೆನ್ನಾಗಿ ತಿರುತ್ತಾನೆ ಇರಬೇಕು. ಇದಕ್ಕೆ ನಾವು ಒಂದು 5 ರಿಂದ 6 ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಬೇಕು. ನೀವು ಪೌಡ್ರ್ ಮಾಡಿದ್ದನ್ನು ಆ್ಯಡ್ ಮಾಡ್ಕೊಳ್ಳಿ. ರವೆ ಮತ್ತು ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಬೇಕು. ಕೊಬ್ಬರಿ ಮತ್ತು ರವೆ ಜೊತೆ ಆ್ಯಡ್ ಮಾಡ್ಕೋಬೇಕು. ನಾನು ಫಸ್ಟೇ ಹೇಳಿದ್ದೆ 1 kg ರವೆಗೆ ನಾವು ಮಾಡ್ತಿರೋದು ರವೆ ಉಂಡೆ ಅಂತ. 1 kg ರವೆಗೆ ನೀವು ಒಂದು ಅರ್ಧ kg ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊಬೋದು. ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿ ಶುಗರ್ ಆ್ಯಡ್ ಮಾಡಾದಮೇಲೆ ಒಂದು 3 ರಿಂದ 4 ಸೆಕೆಂಡ್ ಆಗೋಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಮತ್ತೆ ತಿರುತ್ತಾನೆ ಇರಬೇಕು. ಈ ಥರ ಐ ಫ್ಲೇಮ್ ಅಂತ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ಲೋ ಫ್ಲೇಮಲ್ಲೇ ಇದನ್ನು ಕಂಪ್ಲೀಟ್ ಆಗೋವರೆಗೂ ಲೋ ಫ್ಲೇಮೇ ಇರಬೇಕು. ಇದಕ್ಕೆ ನಾನು ಫಸ್ಟೇ ಹೇಳಿದ್ದೆ ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿಟ್ಕೊಬೇಕು. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು. ನಾವು ತಣ್ಣಗೆ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಹಾಲು ಹಾಕಬೇಕು. ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ಅದು ಉಂಡೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಲನ್ನ ನೋಡ್ಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿ. ನಿಮಗೆ ಅದು ಫೀಲ್ ಗೊತ್ತಾಗಿದೆ ಉಂಡೆ ಕಟ್ಬೋದು ಅನಿಸಿದ್ರೆ ಸಾಕು. ಇಲ್ಲೊಂಚೂರು ಡ್ರೈ ಅನಿಸ್ತದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿದೆ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನೀವು ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತಾ ಅಂತ. ಫುಲ್ ಡ್ರೈ ಇತ್ತಂದರೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ನೀವು ಅವಾಗ ಟೈಮ್ ಬೇಕಾದ್ರೆ ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೊಬೋದು. ನೀವು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿ. ಫುಲ್ ತಣ್ಣಗಾಗ್ಬಿಟ್ರೆ ಉಂಡೆ ಕಟ್ಟೋದಕ್ಕಾಗಲ್ಲ. ಬಿಸಿ ಇದ್ದಾಗಲೇ ಸ್ವಲ್ಪ ನೋಡ್ಕೊಂಡು ನಿಮಗೆ ಯಾವ ಅಳತೆ ಬೇಕು ಆ ಅಳತೆಗೆ ಉಂಡೆ ಮಾಡ್ಕೊಬೇಕು. ನಿಮಗೆ ಕಮ್ಮಿ ಟೈಮಲ್ಲಿ ಈಸಿಯಾಗಿ ಇಷ್ಟಪಡುವಂಥ ರವೆ ಉಂಡೆನ ಮಾಡ್ಕೊಬೋದು. ನೀವು ಇದನ್ನು ನಮ್ಮ ಅಜ್ಜಿ ತೋರಿಸಿರೋಂಥ ರವೆ ಉಂಡೆ ರೆಸಿಪೀಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಬ್ಬಗಳ ದಿನದಲ್ಲೂ ಕೂಡ ಮಾಡ್ಕೊಬೋದು ಬೇಗ ನೀವು. ಇಲ್ಲಾಂದರೆ ಮಕ್ಕಳು ರಜೆಗೆ ಬಂದಿದೆ ಏನಾದರೂ ಮಾಡ್ಕೊಡ್ಬೇಕು ಅಂದಾಗ, ಅಥವಾ ಮನೇಲಿ ನಿಮ್ಗೆ ಏನಾದ್ರು ತಿನ್ಬೇಕು ಅನಿಸ್ದಾಗ ಈ ಥರ ನೀವೇನಾದರೂ ಸ್ವೀಟ್ ಕೂಡ ಮಾಡ್ಕೊಂಡು ತಿನ್ಬೇಕು ಅನಿಸಿದ್ರೆ ಈ ಥರ ಸಿಂಪಲ್ಲಾಗಿ ಕಮ್ಮಿ ಟೈಮಲ್ಲಿ ನೀವು ರವೆ ಉಂಡೆನ ಮಾಡ್ಕೊಂಡು ತಿನ್ಬೋದಲ್ಲ. ಸಿಂಪಲ್ಲಾಗಿ ರವೆ ಉಂಡೆ ರೆಸಿಪೀಸ್ನ ನಿಮಗೆ ತೋರಿಸಿದ್ದೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಯಾವುದಾದ್ರೂ ಇನ್ಫಾರ್ಮೇಷನ್ ಜೊತೆಗೆ ಅಥವಾ ಯಾವುದೋ ರೆಸಿಪೀಸ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.